ಏರ್ಪೋರ್ಟ್ಗಳಲ್ಲಿ ಪ್ರತಿ ಅರ್ಧ ಗಂಟೆಗೆ ಒಂದ್ಸಲಿ ಹವಾಮಾನ ಇಲಾಖೆ ಓಕೆ ಏನೇನ್ ಡೀಟೇಲ್ಸ್ ಕೊಡ್ತೀರಿ ಅದರಲ್ಲಿ? ಅದರಲ್ಲಿನೂ ಅಷ್ಟೇ ಡ್ರೈಬಲ್ ಟೆಂಪರೇಚರ್ ಕೊಡ್ತೀವಿ, ವಿಂಡ್ ಕೊಡ್ತೀವಿ, ಮತ್ತೆ ಡ್ಯೂ ಪಾಯಿಂಟ್ ಟೆಂಪರೇಚರ್ ಕೊಡ್ತೀವಿ, ಮತ್ತೆ ವೆದರ್ ಇವಾಗ ಸಪೋಸ್ ಸಡನ್ ಆಗಿ ಮಳೆ ಬಂತು ಅನ್ಕೊಳ್ಳಿ, ಆರ್ಯ ಅಂತ ಕೊಡ್ತೀವಿ ಅಥವಾ ಡ್ರಿಸಿಲ್ ಅಂತ ಕೊಡ್ತೀವಿ. ಮತ್ತೆ ಇನ್ಯಾವ್ದಾರ ಪ್ಯಾರಾಮೀಟರ್ ವಿಂಡ್ ಚೇಂಜ್ ಆದ್ರೆ ವಿಂಡ್ ಚೇಂಜು ಗೊತ್ತಾಗತ್ತೆ, ಎಲ್ಲ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಮತ್ತೆ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಏನ್ ಚೇಂಜ್ ಆಗತ್ತೆ ಅಂತ ಸಿಗ್ನಿಫಿಕೆಂಟ್ ವೆದರ್ ಇದು ಕೊಡ್ತೀವಿ. ಓಕೆ, ಅದನ್ನ ರಿಪೋರ್ಟ್ ಇಟ್ಕೊಂಡು ಫ್ಲೈಟ್ಗಳು ಟೇಕ್ ಆಫ್ ಆಗೋದು ಲ್ಯಾಂಡ್ ಆಗೋದು ಡಿಸೈಡ್ ಆಗುತ್ತೆ. ಏನೇನು ವಿಸಿಬಿಲಿಟಿ ಕೊಡ್ತೀವಿ, ವಿಸಿಬಿಲಿಟಿಯಿಂದ ಅವರು ಡಿಸೈಡ್ ಮಾಡ್ತಾರೆ ಹೇಗ್ ಲ್ಯಾಂಡ್ ಮಾಡ್ಬೋದು. ಓಕೆ, ಈ ವಿಸಿಬಿಲಿಟೀಸ್ ನೀವು ರನ್ವೇಗೆ ಒಟ್ಟಿನಲ್ಲಿ ರನ್ವೇ ಕಾಣಿಸಿದ್ರೆ ಸಾಕಲ್ವಾ ಫ್ಲೈಟ್ಗೆ? ಕೆಲವೊಮ್ಮೆ ನಾವು ಅವ್ರಿಗೆ ವಿಸಿಬಿಲಿಟಿ ಎಲ್ಲ ಕೊಡ್ತೀವಿ, ಅವರು ಡಿಸೈಡ್ ಮಾಡ್ತಾರೆ. ಅವರಲ್ಲೂ ಕೆಲವರು ಪೈಲಟ್ಸ್ ಇಷ್ಟು ವಿಸಿಬಿಲಿಟಿ ಇದ್ದಾಗ ಲ್ಯಾಂಡ್ ಮಾಡ್ಬೋದು ಅಂತ ಫಿಕ್ಸ್ ಇರತ್ತಂತೆ. ಸೊ ಅದು ಅವರು ಡಿಸೈಡ್ ಮಾಡ್ತಾರೆ. ನಾವು ಎಷ್ಟು ವಿಸಿಬಿಲಿಟಿ ಅಂತ ಕೊಡ್ತೀವಿ. ಬಿಲೋ 1000 ಆದ್ರೆ ರನ್ವೇಗೆ ಹೋಗಿ ರನ್ವೇನಲ್ಲಿ ಲೈಟ್ಸ್ ಇರುತ್ತೆ 50 ಮೀಟರ್ಗೊಂದೊಂದು, ಅದನ್ನು ಕೌಂಟ್ ಮಾಡಿ ಎಷ್ಟು ವಿಸಿಬಿಲಿಟಿ ಇದೆ ಅಂತ. ಓಕೆ, ಇವಾಗ ನಮ್ದು ಬೆಂಗಳೂರು ಏರ್ಪೋರ್ಟ್ ಇದೆಯಲ್ಲ ಮೇಡಮ್, ಆ ಏರ್ಪೋರ್ಟ್ಗೆ ನೀವು ಪ್ರತಿ ಅರ್ಧ ಗಂಟೆಗೆ ಒಂದ್ಸಲಿ ರಿಪೋರ್ಟ್ ಕೊಡ್ತೀರಾ? ಎಲ್ಲ ಟವರಲ್ಲೇ ಇರ್ತಾರೆ, ಕೊಡ್ತಾರೆ. ಓಕೆ, ಅದು ಹೆಂಗೆ ಆಗುತ್ತೆ? ನೀವು ರಿಪೋರ್ಟ್ ಅಲ್ಲಿ ಕಳ್ಸೋದು, ಅವ್ರು ನಿಮ್ಗೆ ಕಮ್ಯುನಿಕೇಟ್ ಮಾಡೋದು? ಅಲ್ಲೇ ನಮ್ಮ ಕಲೀಗ್ಸ್ ಇದ್ದಾರೆ, ಅವ್ರುಗಳು ಕೊಡ್ತಾರೆ ಏರ್ಪೋರ್ಟ್ ಅಲ್ಲಿ. ಓಕೆ, ಆ ಕಲೀಗ್ಸ್ಗೆ ನೀವು ಇಲ್ಲಿಂದ ಕಳಿಸ್ಬೇಕಲ್ವಾ? ಏನು ಅಲ್ಲೇ ನಮ್ಮ ಇನ್ಸ್ಟ್ರೂಮೆಂಟ್ಗಳಿದೆ, ಏರ್ಪೋರ್ಟ್ ಮೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ, ಅಲ್ಲಿಂದಾನೆ ಕೊಡ್ತೀವಿ.